ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಸೆಂಟರ್ ಡೈರೆಕ್ಟ್ ಸ್ಟೇಟ್ಸ್ ಟು ಹೋಲ್ಡ್ ಸಿವಿಲ್ ಡಿಫೆನ್ಸ್ ಡ್ರಿಲ್ಸ್. ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಬೆಳವಣಿಗೆ ಅಂತ ಕೆಲವರು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂತಂದ್ರೆ ನೇಷನ್ ವೈಡ್ ಸಿವಿಲ್ ಡಿಫೆನ್ಸ್ ಡ್ರಿಲ್ಸ್, ರಾಷ್ಟ್ರವ್ಯಾಪಿ ನಾಗರಿಕ ರಕ್ಷಣಾ ಕವಾಯತುಗಳನ್ನು ನಡೆಸಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. The central government has asked all states to conduct civil defense drills in 244 districts, including villages. These drills will include air raid, sirens, evacuation plans, blackouts, bunker cleaning, and training people on how to stay safe during enemy attacks. ಇಷ್ಟನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗಿರಬಹುದು, ಶತ್ರುಗಳು ದಾಳಿ ಮಾಡಿದಾಗ ನಾವು ಹೇಗೆ ಸುರಕ್ಷಿತವಾಗಿರಬೇಕು ಅನ್ನೋದರ ಕುರಿತಾಗಿ ನಡೆಸ್ತಕ್ಕಂಥ ಕವಾಯತು, ಒಂಥರ ಡ್ರಿಲ್ ಇದು. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ದೇಶಾದ್ಯಂತ ಸುಮಾರು 244 ಜಿಲ್ಲೆಗಳಲ್ಲಿ ಇಂತಹ ನಾಗರಿಕ ರಕ್ಷಣಾ ಕವಾಯತುಗಳನ್ನು ನಡೆಸೋ ರೀತಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಹೇಳಿದೆ. ಇದರಲ್ಲಿ ದೊಡ್ಡ ದೊಡ್ಡ ಯುದ್ಧಗಳೆಲ್ಲ ಆಗ್ಬೇಕಾದ್ರೆ ನೀವು ನೋಡಿರಬಹುದು ಫಿಲ್ಮ್ ಅಲ್ಲೆಲ್ಲ, ಈಗ ವಾಯು ದಾಳಿ, ಸೈರನ್ಗಳೆಲ್ಲ ಮೊಳಗುತ್ತಾ ಇರುತ್ತವೆ, ಮತ್ತೆ ಒಬ್ಬರನ್ನ ಇನ್ನೊಂದ್ ಕಡೆ ಸ್ಥಳಾಂತರಿಸ್ತಾ ಇರ್ತಾರೆ, ಬ್ಲ್ಯಾಕ್ ಔಟ್, ಈಗ ಇಂಟರ್ನೆಟ್ ಶಟ್ ಡೌನ್ ಆಗುತ್ತೆ ಕೆಲವೊಂದ್ ಕಡೆ, ಮತ್ತೆ ಬಂಕರ್ ಕ್ಲೀನ್ ಮಾಡೋದು. ಹೀಗೆ ಒಂದು ದಾಳಿ ಆದಾಗ ಯಾವ ರೀತಿ ವಾತಾವರಣ ಸೃಷ್ಟಿ ಆಗುತ್ತೋ ಅದನ್ನ ಕೃತಕವಾಗಿ ನಿರ್ಮಿಸ್ತಾರೆ. ಆ ರೀತಿ ಜನರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ, ಒಂದು ದಾಳಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ. ಅದನ್ನ ಮಾಡ್ಲಿಕ್ಕೆ ಈಗ ಸರ್ಕಾರ 244 ಜಿಲ್ಲೆಗಳಲ್ಲಿ ಇದನ್ನ ಮಾಡ್ಲಿಕ್ಕೆ ಹೊರಟಿದೆ. ಡ್ಯೂ ಟು ರೈಸಿಂಗ್ ಟೆನ್ಷನ್ಸ್, ಯಾಕೆ ಇದು ಮಾಡ್ತಾ ಇರಬಹುದು ನಿಮ್ಗೆ ಗೊತ್ತಿರಬಹುದು. ದೀಸ್ ಡ್ರಿಲ್ಸ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ರೈಸಿಂಗ್ ಟೆನ್ಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. The government wants to stay fully prepared as new and complex threats are emerging in the current situation. ಹಾಗಾಗಿ ಈ ಸಂದರ್ಭದಲ್ಲಿ ಹೊಸದಾಗಿರುವಂತಹ ಯಾವುದಾದ್ರು ಕಾಂಪ್ಲೆಕ್ಸ್ ಸಿಚುವೇಶನ್ ಎದುರಾದ್ರೆ, ಹೊಸ ಸಮಸ್ಯೆಗಳು ಬಂದ್ರೆ ಅದಕ್ಕೆ ನಾವು ರೆಡಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಈ ರೀತಿ ಸಿದ್ಧತೆ ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸಿನ ಪ್ರಧಾನ ಕಾರ್ಯದರ್ಶಿ, ಸೆಕ್ರೆಟರಿ ಜನರಲ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಸೇಸ್ UN ಚೀಫ್. ತುಂಬಾ ದೊಡ್ಡ ಮಟ್ಟಕ್ಕೆ ಮುಂದುವರಿತಾ ಇದೆ ಇದು ಅಂತ ಅವ್ರು ಹೇಳ್ತಾ ಇದ್ದಾರೆ. UN ವಾರ್ನಿಂಗ್ ಆನ್ ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್. UN ಚೀಫ್ ನಿಮ್ಗೆ ಗೊತ್ತಿದೆ, ಆಂಟೋನಿಯೋ ಗುಟೆರಸ್ ಅವರು said the tension between India and Pakistan is at its highest in years and warned that a war could get out of control. He urged both countries to stay calm, avoid military action, and said the UN is ready to help reduce the tension. ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ತಲುಪಿದೆ. ಈಗ ಯುದ್ಧ ಆದ್ರೂ ಆಗ್ಬಹುದು, ನಿಯಂತ್ರಣ ತಪ್ಪೋಗ್ಬಹುದು ಅಂತ ಎಚ್ಚರಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ನೀವು ಶಾಂತವಾಗಿರಿ, ಮಿಲಿಟರಿ ಕ್ರಮ ಕೈಗೊಳ್ಳಬೇಡಿ ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವೇಳೆ ಶಾಂತಿ ಸ್ಥಾಪನೆಗೋಸ್ಕರ ನಮ್ಮ ಸಹಾಯ ಬೇಕಿದ್ರೆ ನಾವು ಸಹಾಯ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿರಬಹುದು, ಆ ಕಡೆ ಇಸ್ರೇಲ್ ಗಾಜಾದಲ್ಲಿ ಕೆಲವು ಯುದ್ಧಗಳಾಗ್ತಾ ಇದೆ, ಈ ಕಡೆ ಯುಕ್ರೇನ್ ಅಲ್ಲಿ ಯುದ್ಧ ಆಗ್ತಾ ಇದೆ. ಆಗ್ತಾ ಇರೋ ಯುದ್ಧವನ್ನೇ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ವಿಶ್ವಸಂಸ್ಥೆ ಹತ್ರ. ಆದ್ರೂ ಸಹ ಒಂದು ಮಾನವೀಯ ನೆರವನ್ನು ನೀಡುವ ಭಾವನೆಯನ್ನ ಇಟ್ಕೊಂಡಿದ್ದಾರೆ ವಿಶ್ವಸಂಸ್ಥೆಯವರು. ಇದಾದ ನಂತರ ಮುಂದೆ, ಪುಟಿನ್ ಡಯಲ್ಸ್ ಮೋದಿ ಗಿವ್ಸ್ ಫುಲ್ ಸಪೋರ್ಟ್ ಟು ಫೈಟ್ ಅಗೇನ್ಸ್ಟ್ ಟೆರರ್. ರಷ್ಯಾದ ಪುಟಿನ್ ಅವರು ಮೋದಿ ಅವರಿಗೆ ಕಾಲ್ ಮಾಡಿದ್ದಾರೆ. ರಷ್ಯಾ ಸಪೋರ್ಟ್ಸ್ ಇಂಡಿಯಾ ಅಗೇನ್ಸ್ಟ್ ಟೆರರಿಸಂ, ಭಯೋತ್ಪಾದನೆ ವಿರುದ್ಧ ಭಾರತದ ಪರ ರಷ್ಯಾ ಇದೆ ಅಂತ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಕಾಲ್ಡ್ PM ಮೋದಿ ಕಂಡೆಮ್ಡ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್. ಆ ಪಹಲ್ಗಾಮ್ ಅಟ್ಯಾಕ್ ಅನ್ನ ಖಂಡಿಸಿದ್ದಾರೆ. ಅಂಡ್ ಅಶ್ಯೂರ್ಡ್ ಫುಲ್ ಸಪೋರ್ಟ್ ಟು ಇಂಡಿಯಾ ಇನ್ ಫೈಟಿಂಗ್ ಟೆರರಿಸಂ. ಭಯೋತ್ಪಾದಕತೆಯ ವಿರುದ್ಧ ಹೋರಾಡೋದ್ರಲ್ಲಿ ನಾವು ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಿ ಆಲ್ಸೋ ಸ್ಯಾಡ್ ಇಂಡಿಯಾ ರಷ್ಯಾ ಫ್ರೆಂಡ್ಶಿಪ್ ಇಸ್ ಸ್ಟ್ರಾಂಗ್ ಸ್ಪೆಷಲ್. ಭಾರತ ಮತ್ತೆ ರಷ್ಯಾದ ನಡುವಿನ ಸ್ನೇಹ ಬಲವಾಗದ್ದು, ಮತ್ತೆ ಸ್ನೇಹ ತುಂಬಾ ಚೆನ್ನಾಗಿದೆ, ವಿಶೇಷವಾಗಿದ್ದು. ಅಂಡ್ ನೋಡಿ, ಅಂಡ್ ವಿಲ್ ಕೀಪ್ ಗ್ರೋವಿಂಗ್ ನೋ ಮ್ಯಾಟರ್ ವಾಟ್ ಅದರ್ಸ್ ಸೇ. ಬೇರೆ ಯಾವ್ಯಾವ ದೇಶಗಳು ಏನೇ ಹೇಳ್ಕೊಳ್ತಾ ಇರ್ಲಿ, ನಾವು ಚೆನ್ನಾಗಿ ಇರ್ತೇವೆ, ಮುಂದೂ ಸಹ ಹಿಂದೂ ಸಹ ಹಾಗೆ ಇದ್ವಿ ಅಂತ ಅವರು ಮೋದಿ ಅವರ ಜೊತೆ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಂದೆ ಎಡಿಟೋರಿಯಲ್, ಇದು ಸಹ ಪಹಲ್ಗಾಮ್ ಟೆರರ್ ಅಟ್ಯಾಕ್. ದ ಮೆಸೇಜಿಂಗ್ ಫ್ರಾಮ್ ಪುಟಿಂಗ್ IWT ಇನ್ ಅಬೈನ್ಸ್. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, IWT ಅಂತ ಗೊತ್ತು ನಿಮ್ಗೆ, ಇಂಡಸ್ ವಾಟರ್ ಟ್ರೀಟಿ. ಇದರ ಬಗ್ಗೆ ಪದೇ ಪದೇ ನಾವು ನೋಡ್ತಾನೆ ಇದ್ದೇವೆ ಆರ್ಟಿಕಲ್ ಅನ್ನ, ಆದ್ರೂ ಸಹ ಒಂದ್ಸರಿ ಕೇಳ್ಕೊಂಬಿಡಿ. ಆಫ್ಟರ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಇಂಡಿಯಾ said it would temporarily stop following the IWT unless Pakistan stopped supporting terrorism, calling it
ಅಬಯನ್ಸ್ ವಿಚ್ ಮೀನ್ಸ್ ಪಾಸ್ ನಾಟ್ ಅ ಫುಲ್ ಬ್ರೇಕ್. ಅರ್ಥ ಏನಂತಂದ್ರೆ ಪಹಲ್ಗಾಮ್ ದಾಳಿ ಆಯ್ತು, ಅದಾದ ನಂತರ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡ್ತಾ ಇದೆ ಅಂತ ಭಾರತ ಏನ್ ಮಾಡಿದೆ, ಅದಕ್ಕೆ ಸಿಂಧು ನದಿ ಒಪ್ಪಂದವನ್ನ ತಡೆ ಹಿಡ್ಕೊಂಡ್ಬಿಟ್ಟಿದೆ, ಅಲ್ಲಿಗೆ ನೀರು ಕಳಿಸೋದನ್ನ ನಿಲ್ಲಿಸಿದೆ. ಇದನ್ನ ತಾತ್ಕಾಲಿಕವಾಗಿ ನಿಲ್ಲಿಸ್ತಿದ್ದೇವೆ ಅಂತ ಭಾರತ ಹೇಳ್ತಾ ಇದೆ. ಇದನ್ನ ಅಬಯನ್ಸ್ ಅಂತ ಕರೀತಾರೆ. ಅಂದ್ರೆ ಅಮಾನತಿನಲ್ಲಿ ಇಡೋದು ಅಥವಾ ವಿರಾಮ ನೀಡೋದು ಅಂತ ಅರ್ಥ. ಒಂದು ಯೋಜನೆ ಮುಂದುವರಿತಾ ಇರುತ್ತೆ, ಆದ್ರೆ ಅದನ್ನ ಮಿಡ್ಲ್ ಪಾಸ್ ಮಾಡೋದು. ಆದ್ರೆ ಇದರಿಂದಾಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಲೀಗಲ್ ಇಶ್ಯೂಸ್ ವಿತ್ ದಿಸ್ ಮೂವ್. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲಾ ಅಂಡ್ ದಿ ಟ್ರೀಟಿ, ಇಂಡಿಯಾ ಕಾಂಟ್ ಸ್ಟಾಪ್ ದಿ ಅಗ್ರಿಮೆಂಟ್ ಆನ್ ಇಟ್ಸ್ ಓನ್. ಈಗ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತೆ ಒಪ್ಪಂದಗಳು ಅಂತ ಇರುತ್ತೆ. ಹಾಗಾಗಿ ಅದ್ರ ಪ್ರಕಾರ ಭಾರತ ತನ್ನ ಮನಸ್ಸಿಗೆ ಬಂದ ಹಾಗೆ ಇಂಥ ಒಪ್ಪಂದಗಳನ್ನ ನಿಲ್ಲಿಸೋಕೆ ಸಾಧ್ಯ ಆಗೋದಿಲ್ಲ. ದ ಟರ್ಮ್ ಅಬಯನ್ಸ್ ಇಸ್ ಮೋರ್ ಆಫ್ ಪೊಲಿಟಿಕಲ್ ಮೆಸೇಜ್ ದೆನ್ ಅ ಲೀಗಲ್ ಆಕ್ಷನ್. ಈಗ ಅಮಾನತು ಮಾಡ್ತೇವೆ ಈ ಒಪ್ಪಂದವನ್ನೇ ಅಂತ ಹೇಳ್ತೀವಲ್ವಾ ನಾವು, ಇದು ಕಾನೂನು ಕ್ರಮಕ್ಕಿಂತ ಒಂದು ರಾಜಕೀಯ ಸಂದೇಶ ಅಂತ ಹೇಳ್ಬಹುದು. ಅಂತಂದ್ರೆ ಕಾನೂನಾತ್ಮಕವಾಗಿ ನಾವು ಆ ರೀತಿ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದ್ರೂ ಸಹ ಅಲ್ಲಿನ ಗವರ್ಮೆಂಟ್ಗಾಗಿರ್ಬಹುದು, ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ಕಳಿಸೋಕೆ ನಾವು ಈ ರೀತಿ ಮಾಡಿದ್ದೇವೆ. ಇನ್ನು ಇಂಡಿಯಾಸ್ ಪಾಸಿಬಲ್ ಸ್ಟ್ರಾಟಜಿ. ಇನ್ನು ಮುಂದಿನ ದಿನಗಳಲ್ಲಿ ದಿಸ್ ಪಾಸ್ ಕುಡ್ ಹೆಲ್ಪ್ ಇಂಡಿಯಾ ಸ್ಪೀಡ್ ಅಪ್ ಇಟ್ಸ್ ವಾಟರ್ ಪ್ರಾಜೆಕ್ಟ್ಸ್ ಲೈಕ್ ಡ್ಯಾಮ್ಸ್ ಅಂಡ್ ಪವರ್ ಪ್ಲಾಂಟ್ಸ್ ಆನ್ ರಿವರ್ಸ್. ಈಗ ಅಲ್ಲಿಗೆ ಹರಿತಕ್ಕಂತ ರಿವರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ತನ್ನ ಅಣೆಕಟ್ಟಿನ ಯೋಜನೆಗಳನ್ನ, ವಿದ್ಯುತ್ ಸ್ಥಾವರಗಳನ್ನ ಮುಂತಾಗಿ ಇಂಥ ಹಲವು ಯೋಜನೆಗಳನ್ನ ಬೇಗ ಮುಗಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ರಿಸ್ಕ್ ಏನಿದೆ ಹಾಗಾದ್ರೆ, while this may look strong, it could hurt India's image globally and damage the environment if water projects are rushed without proper checks. ಅಂತಂದ್ರೆ ಇದರಿಂದ ನಮ್ಗೆ ಒಳ್ಳೇದಾಗಬಹುದು ಅಂತ ನಮ್ಗೆ ಅನಿಸ್ತಾ ಇರಬಹುದು, ಆದ್ರೆ ಸರಿಯಾದ ಪರಿಶೀಲನೆಯನ್ನ ಮಾಡದೆ ಆತುರವಾಗಿ ಅರ್ಜೆಂಟ್ ಅಲ್ಲಿ ಈ ರೀತಿ ಯೋಜನೆಗಳನ್ನ ಕೈಗೊಂಡ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಮನ್ನಣೆಗೆ ಅದು ಹಾನಿಯನ್ನ ಉಂಟು ಮಾಡುತ್ತೆ. ಅದೇ ಸಂದರ್ಭದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೂ ಇದು ಹಾನಿಯನ್ನ ಉಂಟು ಮಾಡಬಹುದು. ಸೊ ಇಂಡಿಯಾ ನೀಡ್ಸ್ ಟು ಬ್ಯಾಲೆನ್ಸ್ ಪಬ್ಲಿಕ್ ಎಮೋಷನ್, ಲೀಗಲ್ ರೂಲ್ಸ್ ಅಂಡ್ ಲಾಂಗ್ ಟರ್ಮ್ ಪ್ಲಾನಿಂಗ್. ನಮ್ಮ ಹತ್ರ 3 ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳಿದೆ. ಒಂದು ಪಬ್ಲಿಕ್ ಎಮೋಷನ್ಸ್. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಏನಾದ್ರೂ ಮಾಡ್ಬಿಡ್ಬೇಕು ಅಂತ ತುಂಬಾ ಜನರು ಹೇಳ್ತಾ ಇರ್ತಾರೆ. ಅವರಿಗೆ ಅದೊಂದು ಎಮೋಷನ್, ಅವರ ಎಮೋಷನ್ ಕಂಟ್ರೋಲ್ ಮಾಡಬೇಕು. ಲೀಗಲ್ ರೂಲ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾನೂನುಗಳಿದೆ, ಅದನ್ನ ಸಹ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನು ಲಾಂಗ್ ಟರ್ಮ್ ಪ್ಲಾನಿಂಗ್, ದೀರ್ಘಕಾಲದಲ್ಲಿ ನಮಗೆ ಯಾವ್ದು ಉಪಯೋಗ ಆಗಬಹುದು ಅದನ್ನು ಸಹ ಪರಿಗಣಿಸಿ ಭಾರತ ಮುಂದಿನ ಹೆಜ್ಜೆನ ಇಡಬೇಕು. ಇವಿಷ್ಟು ಈ ಒಂದು ಎಡಿಟೋರಿಯಲ್ ಇಂದ ನಾವು ತಿಳ್ಕೊಬೇಕಾದಂತಹ ಅಂಶಗಳು. ಮುಂದಿನ ಎಡಿಟೋರಿಯಲ್ ನೋಡೋಣ. ರೀಡ್ರಾವಿಂಗ್ ದ ನಾಟ್ ಸೋ ಪ್ರೆಟಿ ಎನರ್ಜಿ ಫುಟ್ ಪ್ರಿಂಟ್ ಆಫ್ ಎಐ ಬಗ್ಗೆ ನಾವು ನೋಡಿದ್ದೇವೆ ಮೊದಲೇ, ಆದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲೂ ಸಹ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ. ಎಐ ಯೂಸಸ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ. ಈ ಎಐಗೋಸ್ಕರ ತುಂಬಾ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ತಿನ ಅವಶ್ಯಕತೆ ಇರುತ್ತೆ. ಎವ್ರಿ ಟೈಮ್ ವಿ ಯೂಸ್ ಟೂಲ್ಸ್ ಲೈಕ್ ChatGPT or Midjourney, huge data centers use electricity, mostly from fossil fuels. This increases carbon emissions and harm the environment. ಪ್ರತಿ ಸಾರಿ ನಾವು ಯಾವ್ದಾದ್ರೂ ಒಂದು ಎಐ ಟೂಲ್ ಅನ್ನ, ChatGPT, ಗೂಗಲ್ ಬಾರ್ಡ್ ಅಥವಾ ಈಗೆಲ್ಲ ಬರ್ತಾ ಇದೆಯಲ್ಲ ಮೆಟಾತ್, ಹೀಗೆ ಹಲವಾರು, ಅದಾದ ನಂತರ ಡೀಪ್ ಸೀಕ್ ಇರಬಹುದು, ಬೇರೆ ಬೇರೆ ಟೂಲ್ಗಳನ್ನ, ಆಪ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಅದು ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದ ಹಾಗೆ ಪ್ರತಿ ಬಾರಿ ಅದು ಅದರ ಡೇಟಾ ಸೆಂಟರ್ಗೆ ಕನೆಕ್ಟ್ ಆಗಿರಬೇಕು. ಅದರ ಸರ್ವರ್ಗಳೆಲ್ಲ ಇರುತ್ತೆ. ಆ ಸರ್ವರ್ಗಳು, ಡೇಟಾ ಕೇಂದ್ರಗಳು ಏನ್ ಮಾಡುತ್ತೆ, ಪಳೆಯುಳಿಕೆ ಇಂಧನಗಳಿಂದ ವಿದ್ಯುತ್ತನ್ನು ಬಳಸ್ತಾ ಇರುತ್ತವೆ. ಅದರಿಂದ ಏನಾಗುತ್ತೆ, ಇಂಗಾಲದ ಹೊರಸೂಸುವಿಕೆ, ಕಾರ್ಬನ್ ಎಮಿಷನ್, ಉತ್ಸರ್ಜನೆ ಅಂತ ಸಹ ಹೇಳ್ಬಹುದು. ಕಾರ್ಬನ್ ಉತ್ಸರ್ಜನೆ ಆಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಪಾಸಿಬಲ್ ಸೊಲ್ಯೂಷನ್ ಏನು, ಅಥವಾ ಒಂದು ಒಳ್ಳೆಯ ಕ್ರಮ ಏನು ಅಂತಂದ್ರೆ SMR ಅಥವಾ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್. ಈ ಸಾರಿ ಬಜೆಟ್ ನಲ್ಲಿ ಇದಕ್ಕೋಸ್ಕರ ಹಲವಾರು ರೀತಿಯ ಯೋಜನೆಗಳನ್ನು ಕೈಗೊಂಡಿರಬಹುದು ಅಥವಾ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಆರ್ ಎ ಟೈಪ್ ಆಫ್ ನ್ಯೂಕ್ಲಿಯರ್ ಪವರ್ ದಟ್ ಕ್ಯಾನ್ ಪ್ರೊವೈಡ್ ಕ್ಲೀನ್ ರಿಲಯಬಲ್ ಎನರ್ಜಿ 24/7. ಹಾಗೆ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳು, ಪರಮಾಣು ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತಹ ಒಂದು ರಿಯಾಕ್ಟರ್ಗಳು ಚಿಕ್ಕದಾಗಿರುತ್ತೆ. 24/7 ಅಂತಂದ್ರೆ ಯಾವಾಗಲೂ ನಮಗೆ ಶುದ್ಧ ವಿಶ್ವಾಸಾರ್ಹ ಶಕ್ತಿನ ಒದಗಿಸುತ್ತವೆ. They are smaller, safer and can be placed near data centers to reduce energy loss. ಮತ್ತೆ ಇಂಧನಗಳನ್ನ ಬಳಸೋದ್ರಿಂದ, ನಾವು ಡೇಟಾ ಕೇಂದ್ರಗಳ ಬಳಿ ಇದನ್ನ ಬಳಸೋದ್ರಿಂದ ಏನಾಗುತ್ತೆ, ನಾವು ಆಗ್ತಾ ಇರ್ತಕ್ಕಂಥ ನಷ್ಟವನ್ನ ಕಡಿಮೆ ಮಾಡಬಹುದು ಹಾಗೂ ಪರಿಸರಕ್ಕೆ ಸಹ ಒಳ್ಳೆಯದನ್ನ ಮಾಡಬಹುದು. ಪರಿಸರಕ್ಕೆ ಹಾನಿ ಆಗದೆ ಇರೋ ರೀತಿ ನೋಡ್ಕೊಳ್ಬಹುದು. ಚಾಲೆಂಜಸ್ ಅಂಡ್ ಸೊಲ್ಯೂಷನ್ಸ್ ನೋಡೋದಾದ್ರೆ, SMRs ನೀಡ್ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸ್ಟ್ರಾಂಗ್ ರೂಲ್ಸ್ ಫಾರ್ ಸೇಫ್ಟಿ ಅಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ನ್ಯೂಕ್ಲಿಯರ್ ಪವರ್ ಸಂಬಂಧಪಟ್ಟಾಗಿ ನಿಮ್ಗೆ ಗೊತ್ತಿರಬಹುದು, ಒಂದು ಅದರ ತ್ಯಾಜ್ಯ ನಿರ್ವಹಣೆ,
ಅದರಿಂದ ಬರ್ತಕ್ಕಂಥ ವೇಸ್ಟ್ ಅನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಎಷ್ಟು ಸಾರಿ ರೇಡಿಯೋ ಆಕ್ಟಿವ್ ವೇಸ್ಟ್ಗಳು, ವಿಕಿರಣವನ್ನ ಹೊರಸೂಸುವ ತ್ಯಾಜ್ಯಗಳು ಅದರಿಂದ ಬರುತ್ತೆ, ಅದನ್ನ ಸರಿಯಾಗಿ ನಿಭಾಯಿಸಬೇಕಾಗಿರುತ್ತೆ. ಮತ್ತೆ ಅದರಲ್ಲಿ ಹೂಡಿಕೆ ಮಾಡಲೇಬೇಕು. ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೆ ಮುಂದುವರಿಯೋದಿಲ್ಲ ಈ ವಲಯ. ಮತ್ತೆ ಬಲವಾದ ನಿಯಮಗಳ ಅವಶ್ಯಕತೆ ಸಹ ಇದೆ. Partnership between government and private companies can help build SMRs along with renewable energy to support growing AI use. ಹಾಗಾಗಿ AI ಎಲ್ಲ ಕಡೆ ಬರ್ತಾ ಇದೆ. ಅದನ್ನು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸರ್ಕಾರ ಮತ್ತೆ ಖಾಸಗಿ ಕಂಪನಿಗಳು ಪಾಲುದಾರಿಕೆಯ ಮೂಲಕ ತಮ್ಮ ಕೆಲಸಗಳನ್ನು ಮಾಡ್ಕೋಬೇಕು. ಹೆಚ್ಚಾಗಿ ಬೇರೆ ಬೇರೆಯವರಿಗೂ ಇದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ಇದಾದ ನಂತರ ಮುಂದಿನ ವಿಚಾರ ಕಾಸ್ಟ್ ಆಫ್ ಕ್ಯಾರೆಕ್ಟರ್ಸ್. ಚಿಕ್ಕದಾದಂತ ಎಡಿಟೋರಿಯಲ್ ಏನ್ ಹೇಳ್ತಾ ಇದ್ದಾರೆ, ಕಾಸ್ಟ್ ಡೇಟಾ ಆಫ್ಟರ್ ಲಾಂಗ್ ಟೈಮ್. For the first time since 1931, India's census will collect detailed caste data which could help improve reservation policies and make them more fair. 1931 ನಂತರ ಮೊದಲನೇ ಬಾರಿ ಭಾರತದ ಜನಗಣತಿಯಲ್ಲಿ ಜಾತಿಯ ವಿವರಗಳನ್ನು ಸಹ ಸಂಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಮೀಸಲಾತಿ ನೀತಿಗಳನ್ನು ಸುಧಾರಿಸಲಿಕ್ಕೆ ಮತ್ತೆ ಅವುಗಳನ್ನು ಹೆಚ್ಚು ನ್ಯಾಯಯುತವಾಗಿಸಲಿಕ್ಕೆ, ಯಾರಿಗೆ ಸಿಗಬೇಕು ಮೀಸಲಾತಿ ಅವರಿಗೆ ಸಿಗಲಿಕ್ಕೆ ಇದು ಹೆಲ್ಪ್ ಮಾಡಬಹುದು ಅನ್ನುವ ನಿರೀಕ್ಷೆ ಇದೆ. ಬಿಗ್ ಚಾಲೆಂಜಸ್, ಕೆಲವೊಂದು ಸವಾಲುಗಳಿದೆ. ಏನಂತಂದ್ರೆ, ಇಟ್ ಇಸ್ ಹಾರ್ಡ್ ಟು ಕಲೆಕ್ಟ್ ಅಕ್ಯುರೇಟ್ ಕಾಸ್ಟ್ ಡೇಟಾ ಬಿಕಾಸ್ ದರ್ ಆರ್ ಮೆನಿ ಕಾಸ್ಟ್ ಅಂಡ್ ಸಬ್ ಕಾಸ್ಟ್. ತುಂಬಾ ಜಾತಿಗಳಿದೆ, ಉಪಜಾತಿಗಳಿದೆ. ಹೀಗಾಗಿ ಎಲ್ಲ ಜಾತಿ ದತ್ತಾಂಶವನ್ನ ಸಂಗ್ರಹಿಸೋದು ಅಷ್ಟು ಸುಲಭ ಅಲ್ಲ. ಡಿಫರೆಂಟ್ ನೇಮ್ಸ್ ಇನ್ ಡಿಫರೆಂಟ್ ರೀಜನ್ಸ್ ಅಂಡ್ ನೋ ಕಂಪ್ಲೀಟ್ ಲಿಸ್ಟ್ ಆಫ್ ಆಲ್ ಕಾಸ್ಟ್. ಮಾತ್ರ ಎಷ್ಟು ಜಾತಿಗಳಿದೆ ಭಾರತದಲ್ಲಿ, ಎಷ್ಟು ಜಾತಿಗಳಿದೆ, ಎಷ್ಟು ಉಪಜಾತಿಗಳಿದೆ, ಆ ಲೀಸ್ಟ್ ನಮ್ಮ ಹತ್ರ ಇಲ್ಲ, ಅಂದ್ರೆ ಗೌರ್ಮೆಂಟ್ ಹತ್ರ ಇಲ್ಲ. ಹಾಗಾಗಿ ಸಂಗ್ರಹಿಸಿದ್ರು ಎಲ್ಲವನ್ನ ಕವರ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಪ್ರತಿ ಒಂದು ಜಾತಿಗೆ ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಹೆಸರು ಇರುತ್ತೆ. ಹಾಗಾಗಿ ಹೆಸರುಗಳಲ್ಲಿ ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತಹ ಪ್ರೊಸೆಸ್ ಇದು. ನೀಡ್ ಫಾರ್ ಕೇರ್ಫುಲ್ ಪ್ಲಾನಿಂಗ್. ಹಾಗಾಗಿ ಸರ್ಕಾರ ಮೊದಲೇ ಇದಕ್ಕೆ ಸರಿಯಾದ ಸಮರ್ಪಕವಾದ ಎಚ್ಚರಿಕೆಯಾದಂತಹ ಯೋಜನೆಯನ್ನು ರೂಪಿಸಿಕೊಳ್ಬೇಕು. ಅವಾಯ್ಡ್ ಕನ್ಫ್ಯೂಷನ್ ಅಂಡ್ ಪೊಲಿಟಿಕಲ್ ಫೈಟ್ಸ್. ದ ಗವರ್ಮೆಂಟ್ ಶುಡ್ ಬಿಲ್ಡ್ ಅಗ್ರಿಮೆಂಟ್ ಅಮಂಗ್ ಆಲ್ ಪಾರ್ಟೀಸ್ ಹೌ ಟು ಕಲೆಕ್ಟ್ ಅಂಡ್ ಯೂಸ್ ಕಾಸ್ಟ್ ಡೇಟಾ ಪ್ರಾಪರ್ಲಿ. ಎಲ್ಲಾ ಪಕ್ಷಗಳ ಜೊತೆ ಮಾತನಾಡಿ ಯಾವುದೇ ವಿವಾದ ಎದುರಾಗದ ಹಾಗೆ ಜಾತಿ ದತ್ತಾಂಶವನ್ನ, ಜಾತಿಯ ಮಾಹಿತಿಗಳನ್ನ ಹೇಗೆ ಸಂಗ್ರಹಿಸಬೇಕು ಮತ್ತೆ ಅದನ್ನ ಬಳಸೋದು ಹೇಗೆ ಎನ್ನುವ ಕುರಿತಾಗಿ ಮಾತುಕತೆ ನಡೆಸಬೇಕು. ಎಲ್ಲರೂ ಒಮ್ಮತಕ್ಕೆ ಬರಬೇಕು. ಆ ಮೂಲಕ ಸರಿಯಾದ ಸಮರ್ಪಕ ಕ್ರಮಗಳನ್ನ ಅಳವಡಿಸಬೇಕು. ಇದಾದ್ಮೇಲೆ ಮುಂದಿನದು ಮ್ಯಾರಿಟೈಮ್ ಹಬ್. ಇದರ ಬಗ್ಗೆ ಸಹ ನಿಮಗೆ ಗೊತ್ತಿದೆ. ಕೇರಳದಲ್ಲಿ ಇರುವಂತಹ ವಿಜಿಂದಮ್ ಪೋರ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ವಿಜಿಂದಮ್ ಬಂದರು, ಅದನ್ನ ಮಲಯಾಳದ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ತರ ಹೇಳ್ಬಹುದು. ನನಗೆ ಹೇಗೆ ಪ್ರೊನೌನ್ಸ್ ಮಾಡು ಕನ್ನಡದಲ್ಲಿ ಹೀಗೆ ಅಂತ ಅನ್ಕೊಂಡಿದ್ದೇನೆ. ಅದು ಕೆಲವರು ವಿಲಿಂಜಮ್ ಅಂತಾನೂ ಕರೀತಾರೆ. ವಿಜಿಂದಮ್ ಪೋರ್ಟ್ ವಿಲ್ ಹೆಲ್ಪ್ ಇಂಡಿಯಾ ಸೇವ್ ಮನಿ ಬೈ ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಫಾರಿನ್ ಪೋರ್ಟ್ಸ್ ಫಾರ್ ಟ್ರಾನ್ಸ್ಶಿಪ್ಮೆಂಟ್. ಮೊದಲು ಹೇಳಿದ್ನಲ್ಲ ಹಿಂದಿನ ವಾರ, ಟ್ರಾನ್ಸ್ಶಿಪ್ಮೆಂಟ್ ಅಂತಂದ್ರೆ ಒಂದು ಬಂದರುಗಳಿಗೆ ಸರಕುಗಳು ಬರುತ್ತೆ ದೊಡ್ಡ ಮಟ್ಟದಲ್ಲಿ. ಆ ಬಂದರಿನಿಂದ ಬೇರೆ ಬೇರೆ ಭಾಗಗಳಿಗೆ ಸರಕುಗಳು ರವಾನೆ ಆಗುತ್ತೆ. ಅಂದ್ರೆ ಒಂದು ಮಧ್ಯವರ್ತಿ ತರ ಅಥವಾ ಒಂದು ಮಧ್ಯದಲ್ಲಿ ಒಂದು ಟ್ರಾನ್ಸ್ಶಿಪ್ಮೆಂಟ್ ಹಬ್ ತರ ವರ್ಕ್ ಆಗುತ್ತೆ ಇದು. ಇಲ್ಲಿಂದ ಬೇರೆ ಕಡೆ ಸರಕುಗಳು ಹೋಗುತ್ತೆ ಅಂತಂದ್ರೆ ಅಷ್ಟು ದೊಡ್ಡ ಜಾಗ ಇದೆ, ಅಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಟ್ರಾನ್ಸ್ಶಿಪ್ಮೆಂಟ್ ತರ ಇದು ವರ್ಕ್ ಆಗುತ್ತೆ. ಬೇರೆ ದೇಶಗಳ ಮೇಲೆ ಇಷ್ಟು ದಿನ ಅವಲಂಬಿತವಾಗಿದ್ವಿ ನಾವು ಟ್ರಾನ್ಸ್ಶಿಪ್ಮೆಂಟ್ಗೋಸ್ಕರ. ಭಾರತದಲ್ಲಿ ಆ ವ್ಯವಸ್ಥೆಗಳಿದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಪರ್ಫೆಕ್ಟ್ ಲೊಕೇಶನ್ ಅಂಡ್ ಮಾಡರ್ನ್ ಟೆಕ್. ಈ ಒಂದು ಬಂದರು ಇದೆಯಲ್ವಾ, ಇದು ಆಧುನಿಕ ತಂತ್ರಜ್ಞಾನವನ್ನು ಸಹ ಅಳವಡಿಸಿಕೊಳ್ತಾ ಇದ್ದಾರೆ ಇದರಲ್ಲಿ. The port is close to major international shipping routes and uses advanced technology like AI and remote controlled cranes, making ship movement faster and cheaper. ಇದು ಹೊಸ ಹೊಸ ಟೆಕ್ನಾಲಜಿಯನ್ನ, AI, ರಿಮೋಟ್ ಕಂಟ್ರೋಲ್ ಮೂಲಕ ಕ್ರೇನ್ಗಳನ್ನು ಸುಧಾರಿಸೋದು, ಹೀಗೆ ಹೊಸ ಹೊಸ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಮತ್ತೆ ಪ್ರಮುಖ ಅಂತಾರಾಷ್ಟ್ರೀಯ ಹಡಗು ಮಾರ್ಗಗಳಿಗೆ ಇದು ಹತ್ತಿರದಲ್ಲಿದೆ. ಹಾಗಾಗಿ ಭಾರತಕ್ಕೆ ಬಹಳ ಉಪಯೋಗ ಆಗುತ್ತೆ. ನೀಡ್ಸ್ ಬೆಟರ್ ಕನೆಕ್ಟಿವಿಟಿ. ಅಂತಂದ್ರೆ ಟು ಫುಲ್ಲಿ ಬೆನಿಫಿಟ್ ಫ್ರಮ್ ದಿ ಪೋರ್ಟ್, government must quickly improve road and rail links so cargo can easily reach other parts of South India. ಈಗ ಒಂದ್ ಕಡೆ ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ ಇರುತ್ತೆ, ಇಲ್ಲಿ ಕೇರಳ ಇದೆ, ಈ ಕಡೆ ತಮಿಳುನಾಡು ಇದೆ. ಈಗ ನಾವು ಈ ಪೋರ್ಟಿಗೆ ಸರಕುಗಳನ್ನು ತೆಗೆದುಕೊಂಡು ಬರ್ತೇವೆ, ಇದು ಟ್ರಾನ್ಸ್ಶಿಪ್ಮೆಂಟ್. ಇಲ್ಲಿಂದ ಬೇರೆ ಬೇರೆ ಪೋರ್ಟ್ಗಳಿಗೆ ಹೋಗ್ಬೇಕು. ಆದ್ರೆ ಆ ಬೇರೆ ಪೋರ್ಟ್ಗಳಿಗೆ ಹೋಗ್ಬೇಕಾದ್ರೆ ಸಮುದ್ರ ಮಾರ್ಗ ಒಂದು ವಿಧಾನ ಅಷ್ಟೇ. ಆದ್ರೆ ಒಳನಾಡಿನಲ್ಲಿ ಕೆಲವೊಂದ್ಸರಿ ಹೋಗ್ಬೇಕಾದ್ರೆ ರಸ್ತೆ ವ್ಯವಸ್ಥೆ, ರೈಲಿನ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ. ಹಾಗಾಗಿ ಆ ಕನೆಕ್ಟಿವಿಟಿಯನ್ನ, ಆ ಒಂದು ಸಂಪರ್ಕ ಜಾಲವನ್ನ ಸರ್ಕಾರ ಆದಷ್ಟು ಬೇಗ ಸುಧಾರಿಸಬೇಕು. ಆವಾಗ ಎಲ್ಲಾ ಭಾಗಗಳಿಗೂ ಈಸಿಯಾಗಿ, ವೇಗವಾಗಿ ನಾವು ಸರಕುಗಳನ್ನು ಸಾಗಿಸಬಹುದು. ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಡಿಟೈನಿಂಗ್ ನಾನ್ ಸಿಟಿಜನ್ಸ್ ಅಂಡ್ ದಿ ರೂಲ್ ಆಫ್ ಲಾ. ಯಾವುದರ ಬಗ್ಗೆ ಅಂತಂದ್ರೆ NRC, CA, NRC ರೂಲ್ಗಳ ಬಗ್ಗೆ ನೀವು ಕೇಳಿರಬಹುದು. ಅದರ ಬಗ್ಗೆ ಕೆಲವೊಂದು ಘಟನೆಗಳು ಏನೇನಾಯಿತು. ಇನ್ ಅಸ್ಸಾಂ, many people have lost their citizenship due to the NRC
and are kept in detention camps for years even though they have not committed any crimes. ಈಗ ಅಸ್ಸಾಂನಲ್ಲಿ ಅವಾಗ NRC ಬಂದಿದ್ರಿಂದ ಎಷ್ಟೋ ಜನ ಪೌರತ್ವವನ್ನು ಕಳ್ಕೊಂಡ್ರು. ಆದ್ರೆ ಅವರು ಯಾವುದೇ ಅಪರಾಧ ಮಾಡಿಲ್ಲ. ಆದ್ರೆ ಅವರನ್ನ ಈಗ ಡಿಟೆನ್ಷನ್ ಕ್ಯಾಂಪ್ ನಲ್ಲಿ ಒಂಥರ ಬಂಧನದಲ್ಲಿ ಅವರನ್ನ ಇಟ್ಟಿದ್ದಾರೆ. ನೋ ಕಂಟ್ರಿ ಟು ಸೆಂಡ್ ದೆಮ್ ಟು, ಯಾವುದೇ ದೇಶಕ್ಕೆ ಕಳಿಸ್ಲಿಕ್ಕೆ ಅಥವಾ ಕಳಿಸ್ಲಿಕ್ಕೆ ಯಾವುದೇ ದೇಶನೂ ಸಹ ಅವರನ್ನು ಸ್ವೀಕರಿಸೋದಿಲ್ಲ. ಮೋಸ್ಟ್ ಆಫ್ ದೀಸ್ ಪೀಪಲ್ ವರ್ ಬಾರ್ನ್ ಅಂಡ್ ರೈಸ್ಡ್ ಇನ್ ಇಂಡಿಯಾ, ಎಲ್ಲ ಹೆಚ್ಚಿನವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಭಾರತದಲ್ಲಿ. ಹ್ಯಾವ್ ನೋ ಟೈಸ್ ಟು ಎನಿ ಅದರ್ ಕಂಟ್ರಿ, ಬೇರೆ ದೇಶಗಳ ಜೊತೆ ಸಂಬಂಧವನ್ನು ಹೊಂದಿಲ್ಲ. ಸೊ ದೇ ಕೆನಾಟ್ ಡಿಪೋರ್ಟೆಡ್ ಎನಿವೇರ್, ಹಾಗಾಗಿ ಎಲ್ಲೂ ಗಡಿಪಾರು ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ದೇಶವೂ ಸ್ವೀಕರಿಸೋದಿಲ್ಲ. ವೈಲೇಷನ್ ಆಫ್ ಬೇಸಿಕ್ ರೈಟ್ಸ್, keeping someone in jail without trial, crime or a valid reason goes against the Indian constitution and the idea that only courts should decide when someone freedom can be taken away. ಒಂದು ಈ ತರ ಯಾವುದೇ ವಿಚಾರಣೆ ಮಾಡದೆ ಅಪರಾಧ ಮಾಡಿದ್ದಾರೆ ಅಂತ ಪ್ರೂವ್ ಆಗದೆ ಸರಿಯಾದ ಕಾರಣ ಇಲ್ಲದೆ ಈ ತರ ಜೈಲಿನಲ್ಲಿಡೋದು ಅಥವಾ ಬಂಧಿಸಿಡೋದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು. ಮತ್ತೆ ನ್ಯಾಯಾಲಯಗಳು ಏನ್ ಹೇಳುತ್ತೆ ಅಂತಂದ್ರೆ, ಅಥವಾ ಕೋರ್ಟ್, ಸುಪ್ರೀಂ ಕೋರ್ಟ್ ಆಗಿರಬಹುದು, ಬೇರೆ ಬೇರೆ ನ್ಯಾಯ ವ್ಯವಸ್ಥೆ ಇದೆ. ಆ ನ್ಯಾಯ ವ್ಯವಸ್ಥೆಯ ಮೂಲಕ ಯಾವಾಗ ಒಬ್ಬರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಬಹುದು ಅಂತಂದ್ರೆ ಅವರನ್ನ ಈ ರೀತಿ ಬಂಧಿಸಿಡಬಹುದು ಅನ್ನೋದು ಆ ನಿರ್ಧಾರ ಮಾಡೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಹಾಗಾಗಿ ಅದನ್ನ ಸಹ ಇಲ್ಲಿ ವಿರೋಧಿಸ್ತಾ ಇದ್ದಾರೆ, ಅಂತಂದ್ರೆ ಅದಕ್ಕೆ ಸಹ ಈ ಒಂದು ಪ್ರಕ್ರಿಯೆ ವಿರುದ್ಧವಾಗಿದೆ ಅಂತ. ಮುಂದಿನ ಆರ್ಟಿಕಲ್ ನೋಡೋಣ. ಕೆಳಗಡೆ ಬಂದ್ರೆ ನೋಡಿ, ಭಾರತ ಏನ್ ಮಾಡಿದೆ ಅಂತಂದ್ರೆ, ಪೋಸ್ಟ್ ಇಂಡಸ್ಟ್ರೇಟಿ ಹೋಲ್ಡ್ ಇಂಡಿಯಾ ರೆಸಾರ್ಟ್ಸ್ ಟು ಅನ್ಟೈಮ್ಲಿ ರಿಲೀಸ್ ಆಫ್ ವಾಟರ್ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್ ಡ್ಯಾಮ್ಸ್ ಆನ್ ಚೀನಾಬ್ ರಿವರ್. ಅನ್ಟೈಮ್ಲಿ ರಿಲೀಸ್ ಅಂತಂದ್ರೆ ಇಂಡಿಯಾ ಸಡನ್ಲಿ ರಿಲೀಸ್ಡ್ ವಾಟರ್ ಫ್ರಮ್ ಡ್ಯಾಮ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಇಂಟು ಚೀನಾಬ್ ರಿವರ್. ಜಮ್ಮು ಕಾಶ್ಮೀರದಲ್ಲಿ ಡ್ಯಾಮ್ಗಳಿದೆ, ಆ ಡ್ಯಾಮ್ ನಿಂದ ಸಡನ್ ಆಗಿ ಏನ್ ಮಾಡಿದೆ ಭಾರತ, ನೀರನ್ನ ಬಿಡುಗಡೆ ಮಾಡಿದೆ. ಅರ್ಲಿಯರ್ ದನ್ ಯೂಶುವಲ್ ವಿಥೌಟ್ ಇನ್ಫಾರ್ಮಿಂಗ್ ಪಾಕಿಸ್ತಾನಕ್ಕೆ ತಿಳಿಸದೆ ಮುಂಚಿತವಾಗಿ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಆಸ್ ಎ ರೆಸ್ಪಾನ್ಸ್ ಆಫ್ಟರ್ ಸಸ್ಪೆಂಡಿಂಗ್ ದಿ ಇಂಡಸ್ ವಾಟರ್ ಟ್ರೀಟಿ ಫಾಲೋವಿಂಗ್ ಟೆರರ್ ಅಟ್ಯಾಕ್. ಎಲ್ಲ ನಿಮ್ಗೆ ಗೊತ್ತಿದೆ, ಇದು ಟೆರರ್ ಅಟ್ಯಾಕ್ ಆಯ್ತು, ಅದಕ್ಕೆ ರೆಸ್ಪಾನ್ಸ್ ತರ ಈಗ ನಾವು ಪಾಕಿಸ್ತಾನಕ್ಕೆ ಹೇಳದೆ ನಮಗೆ ಮನಸ್ಸಿಗೆ ಬಂದ ಹಾಗೆ ನಾವು ನಮಗೆ ಬೇಕಾದಾಗ ಈ ಸಿಂಧೂ ನದಿ ಒಪ್ಪಂದವನ್ನ ಸ್ಥಗಿತಗೊಳಿಸಿದ್ದೇವೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಈಗ ನಾವು ಪಾಕಿಸ್ತಾನಕ್ಕೆ ತಿಳಿಸಿದೆ ಮೊದಲೇ ಜಮ್ಮು ಕಾಶ್ಮೀರದ ಅಣೆಕಟ್ಟುಗಳಿಂದ ಚೀನಾಬ್ ನದಿಗೆ ನೀರನ್ನು ಹಠಾತ್ತಾಗಿ ಬಿಡುಗಡೆ ಮಾಡಿದ್ದೇವೆ. ಈಗ ನಂತರ ಮುಂದೆ ರಷ್ಯಾ ಒಂದು ಸಪೋರ್ಟ್ ಮಾಡಿದೆ ನಮಗೆ. ಅದೇ ರೀತಿ ಈಗ ಜಪಾನ್ ಆಫರ್ ಸಪೋರ್ಟ್ ಟು ಇಂಡಿಯಾ ಇನ್ ದಿ ವೇಕ್ ಆಫ್ ಪಹಲ್ಗಾಮ್ ಅಟ್ಯಾಕ್. ಜಪಾನ್ ಸಹ ಸಪೋರ್ಟ್ ಮಾಡ್ತಾ ಇದೆ. ಜಪಾನ್ ಆಫರ್ಡ್ ಫುಲ್ ಸಪೋರ್ಟ್ ಟು ಇಂಡಿಯಾ ಆಫ್ಟರ್ ದ ಪಹಲ್ಗಾಮ್ ಟೆರರ್ ಅಟ್ಯಾಕ್, ಕಂಡೆಮ್ನಿಂಗ್ ಟೆರರಿಸಮ್ ಅಂಡ್ ಕಾಲಿಂಗ್ ಇಟ್ ಫಾರ್ ಗ್ಲೋಬಲ್ ಕಾಂಪಿಟೇಷನ್ ಟು ಫೈಟ್ ಇಟ್. ಅಂತಂದ್ರೆ ಇದೊಂದು ಜಾಗತಿಕ ಸಹಕಾರಕ್ಕಾಗಿ ಎಲ್ಲಾ ದೇಶಗಳು ಒಗ್ಗಟ್ಟಾಗಬೇಕು. ಈ ಭಯೋತ್ಪಾದನೆ ಅನ್ನೋದು ಜಾಗತಿಕ ಪಿಡುಗು, ಹಾಗಾಗಿ ನಾವು ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೇವೆ ಅಂತ ಜಪಾನ್ ಹೇಳಿದೆ. ಅದ ನಂತರ ಮುಂದೆ ಗವರ್ಮೆಂಟ್ ಆನ್ಲೈನ್ ಕಂಪನೀಸ್ ಸ್ಪಾರ್ ಇನ್ ಸುಪ್ರೀಂ ಕೋರ್ಟ್ ಓವರ್ GST ಆನ್ ಗೇಮ್ಸ್ ಆಫ್ ಸ್ಕಿಲ್ ಅಂಡ್ ಚಾನ್ಸ್. ನೋಡಿ, ಎಷ್ಟೋ ಜನರಿಗೆ ಗೊತ್ತಿರಬಹುದು, ಆನ್ಲೈನ್ ಗೇಮ್ಸ್ ಗಳೆಲ್ಲ ಬರ್ತಾ ಇರುತ್ತಲ್ವಾ, ಹೇಳ್ತಾ ಇರ್ತಾರೆ ಈ ಆಟ ಚಟವಾಗಿ ಪರಿಣಮಿಸಬಹುದು ಅಂತ. ಚಟನೇ ಅದು, ಮತ್ತೇನು ಚಟವಾಗಿ ಪರಿಣಮಿಸೋದು ಏನಿಲ್ಲ. ಚಟ ಇತ್ತು ಅಥವಾ ಆ ಒಂದು ಚಟಕ್ಕೆ ಬಿದ್ದವರು ಅದನ್ನ ಹೆಚ್ಚು ಆಡ್ತಾ ಇರ್ತಾರೆ. ಅಂಥದ್ರಲ್ಲಿ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಅವುಗಳ ಮೇಲೆ GST ಹಾಕ್ಬೇಕು ಅಂತ ಗೌರ್ಮೆಂಟಿನ ಒಂದು ವಾದ. ಆದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಇಸ್ ಹಿಯರಿಂಗ್ ಕೇಸ್ ವೇರ್ ದಿ ಗವರ್ಮೆಂಟ್ ಆರ್ಗ್ಯೂಸ್ ದಟ್ ಆನ್ಲೈನ್ ಗೇಮ್ಸ್ ಆಫ್ ಸ್ಕಿಲ್ ಲೈಕ್ ಚೆಸ್ ಆರ್ ರಮ್ಮಿ ಶುಡ್ ಬಿ ಟ್ಯಾಕ್ಸ್ಡ್ ಅಂಡರ್ GST ಇಫ್ ದೇರ್ ಇಸ್ ಅ ಬೆಟ್ಟಿಂಗ್ ಇನ್ವಾಲ್ವ್. ನೋಡ್ಕೊಳ್ಳಿ, ಚೆಸ್ಸು, ರಮ್ಮಿ ಬೇರೆ ಬೇರೆದಿರುತ್ತೆ, ಲೂಡೋ ಏನೇನೋ ಬಂದಿದೆ ಅಲ್ವಾ ಈಗ. ಅಂತಂದ್ರೆ ಈ ರೀತಿ ಆನ್ಲೈನ್ ಅಲ್ಲಿ ಗೇಮ್ ಅಂತ ಇರುತ್ತೆ, ಆದ್ರೆ ಅದಕ್ಕೆ ಹಣವನ್ನು ಸಹ ಹೂಡಿಕೆ ಮಾಡ್ಬೇಕಾಗುತ್ತೆ. ಹೂಡಿಕೆ ಅಂತಂದ್ರೆ ಹಣ ಮೊದಲು ತುಂಬ್ತಾರೆ, ಆಮೇಲೆ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಅದರಲ್ಲಿ ಬೆಟ್ಟಿಂಗ್ ಅಥವಾ ಹಣದ ಒಂದು ವಿಷಯ ಒಳಗೊಂಡಿದ್ರೆ ಅದ್ರ ಮೇಲೆ ತೆರಿಗೆ ವಿಧಿಸಬೇಕು ಅಂತ ಸರ್ಕಾರದ ವಾದ. ಅವಾಗ ಏನಾಗುತ್ತೆ, ಯಾಕಂತಂದ್ರೆ ಟರ್ನಿಂಗ್ ದಮ್ ಇಂಟು ಗ್ಯಾಂಬ್ಲಿಂಗ್, ಅದು ಬರೀ ಆಟ ಆಗಿ ಉಳಿಯೋದಿಲ್ಲ. ಆವಾಗ ಅದು ಏನಾಗುತ್ತೆ, ಜೂಜಾಗ್ಬಿಡುತ್ತೆ. ಆನ್ಲೈನ್ ಗೇಮಿಂಗ್ ಕಂಪನೀಸ್ ಡಿಸ್ಅಗ್ರಿ. ಈ ಸರ್ಕಾರ ಹೀಗೆ ಹೇಳೋದನ್ನ ಆನ್ಲೈನ್ ಕಂಪನಿಗಳು ಒಪ್ಕೊಳ್ಳೋದಿಲ್ಲ. ಸೇಯಿಂಗ್ ದಟ್ ಗೇಮ್ಸ್ ಆಫ್ ಸ್ಕಿಲ್ ಶುಡ್ ನಾಟ್ ಬಿ ಟ್ರೀಟೆಡ್ ಆಸ್ ಗ್ಯಾಂಬ್ಲಿಂಗ್. ಅವ್ರ ಪ್ರಕಾರ ಏನು ಅಂತಂದ್ರೆ, ಇದೊಂದು ಸ್ಕಿಲ್ ಗೇಮ್, ಇದು ಜೂಜಲ್ಲ, ಇದೊಂದು ಸ್ಕಿಲ್, ವಿಶೇಷವಾದ ಸ್ಕಿಲ್ ಇರೋರು ಗೆಲ್ತಾರೆ ಅಷ್ಟೇ ಅನ್ನೋದು ಅವ್ರ ವಾದ. ಇವನ್ ಇಫ್ ಮನಿ ಇಸ್ ಪ್ಲೇಸ್ಡ್ ಆನ್ ದೆಮ್, ಯಾವುದೋ ಮನಿಯನ್ನ ಅವ್ರು ಹಾಕಿರಬಹುದು, ಅಂತಂದ್ರೆ ಹಣವನ್ನ ಅದರಲ್ಲಿ ಹಾಕಿರಬಹುದು, ಆದ್ರೂ ಸಹ ಇದು ಚಾನ್ಸ್ ಅಲ್ಲ, ಇದೊಂದು ಸ್ಕಿಲ್ ಇರೋರಿಗೆ ಇದು ಗೊತ್ತಾಗಿರುತ್ತೆ, ಅವ್ರು ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಇದ್ರ ಮೇಲೆ ನೀವು ಇದನ್ನ ಜೂಜಾಟ ಅಂತ ಪರಿಗಣಿಸಬೇಡಿ ಅಂತ ಆ ಗೇಮಿಂಗ್ ಕಂಪ್ನಿಯವರು ಹೇಳ್ತಾ ಇರ್ತಾರೆ. ಡಿಸ್ಅಗ್ರಿಮೆಂಟ್ಸ್ ಆನ್ GST ರೇಟ್. ಈಗ ಗೌರ್ಮೆಂಟಿನ ಪ್ರಕಾರ ಅದು ಈಗಾಗಲೇ ಹಾಕ್ತಾ ಇದೆ 28% GST, ಮತ್ತೆ ಅದರ ಲಾಭ ಬಂದವ್ರ ಮೇಲೆ, ಅವ್ರ ಲಾಭದ ಹಣದ ಮೇಲೆ 30% ಏನೋ ಇದೆ. ಹಾಗಾಗಿ
ಅಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನ GST ಅನ್ನ ಈ ತರ ವಿಧಿಸ್ತಾ ಇರುತ್ತೆ ಸರ್ಕಾರ. 28% ಟೋಟಲ್ ಎಂಟ್ರಿ ಫೀ ಫಾರ್ ಗೇಮ್ಸ್, ಎಂಟ್ರಿ ಆಗುತ್ತಲ್ವಾ ಪ್ರವೇಶ ಶುಲ್ಕ, ಅದ್ರ ಮೇಲೆ 28% GST ವಿಧಿಸಲಿಕ್ಕೆ ಸರ್ಕಾರ ಮುಂದಾಗುತ್ತೆ. ಟ್ಯಾಕ್ಸಿಂಗ್ ದಿ ಹೋಲ್ ಪ್ರೈಸ್ ಪೂಲ್, ಅದೇ ರೀತಿ ಅದಕ್ಕೆ ಎಷ್ಟು ಅದರಿಂದ ಯಾರೊಬ್ರು ಆಟ ಆಡೋರಿಗೆ ಇನ್ನು ಕೋಟಿಗಟ್ಟಲೆ ಗಳಿಸ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ, ಅಷ್ಟೆಲ್ಲ ಗಳಿಸಿದ ಮೇಲೂ ಅದ್ರ ಮೇಲೂ ಸಹ GST ಹಾಕ್ತೇವೆ. ವೈಲ್ ಗೇಮಿಂಗ್ ಕಂಪನೀಸ್ ಆರ್ಗ್ಯೂ ದಟ್, ಸರ್ಕಾರ ಏನ್ ಹೇಳುತ್ತೆ ನಾವು ಟ್ಯಾಕ್ಸ್ ಹಾಕ್ತೇವೆ, ಗೇಮಿಂಗ್ ಕಂಪನಿ ಏನ್ ಹೇಳುತ್ತೆ GST ಶುಡ್ ಓನ್ಲಿ ಅಪ್ಲೈ ಟು ದರ್ ಪ್ಲಾಟ್ಫಾರ್ಮ್ ಫೀಸ್. ಪ್ರತಿ ಒಂದು ಕಂಪನಿಗಳಿಗೂ ಅಥವಾ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೂ ಪ್ಲಾಟ್ಫಾರ್ಮ್ ಫೀ ಅಂತ ಇರುತ್ತೆ, ಅದ್ರ ಮೇಲೆ ಮಾತ್ರ ನೀವು GST ಹಾಕಬೇಕು ಅಂತ ನಾವು ತೆಗೆದುಕೊಳ್ಳೋ ಕಮಿಷನ್ ಮೇಲೆ. ಆಸ್ ಮೆನಿ ಆಫ್ ದೀಸ್ ಗೇಮ್ಸ್ ಆರ್ ಬೇಸ್ಡ್ ಆನ್ ಸ್ಕಿಲ್ ರಾದರ್ ದನ್ ಚಾನ್ಸ್. ಮತ್ತದೇ ವಿಷಯ ಅವರದ್ದು ಅಂತಂದ್ರೆ ಇದೆಲ್ಲ ಚಾನ್ಸ್ ಅಲ್ಲ, ಇದು ಅಂತಂದ್ರ ಕನ್ನಡದಲ್ಲಿ ಅವಕಾಶ ಅನ್ನೋಕ್ಕಿಂತ ಒಂಥರ ಲಕ್ನ ಮೇಲೆ ಹೋಗೋದಲ್ಲ, ಇದು ಸ್ಕಿಲ್ ಗೇಮ್. ಇದು ಜನರಿಗೆ ನಾವು ಇದರಿಂದ ಒಳ್ಳೆಯ ಹಾದಿಯನ್ನ ತೋರಿಸ್ತಾ ಇದ್ದೇವೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅವರು ಗೇಮಿಂಗ್ ಕಂಪನಿಗಳು. ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಜನರು ಅನ್ನೋ ರೀತಿ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ನಡೀತಾ ಇದೆ. ನಂತರ ಮುಂದಿನ ವಿಚಾರ, activists ask center to withdraw genome edited rice varieties, say it's unsafe. ಸಾಮಾಜಿಕ ಕಾರ್ಯಕರ್ತರು ಅಂತ ಇರ್ತಾರೆ ಆಕ್ಟಿವಿಸ್ಟ್, ಅವ್ರೇನ್ ಮಾಡ್ತಾರೆ, ಈಗ ಸರ್ಕಾರ ಅಥವಾ ಯಾವುದೇ ಒಂದು ವಿಚಾರ ಬಂದಾಗ ಅದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಾರೆ. ಹಾಗಾಗಿ ಇಲ್ಲೇನ್ ಮಾಡ್ತಾ ಇದ್ದಾರೆ, ಕನ್ಸರ್ನ್ಸ್ ಓವರ್ ಸೇಫ್ಟಿ. ಯಾವ್ದ್ರ ಕುರಿತಾಗಿ ಅಂತಂದ್ರೆ, ಆಕ್ಟಿವಿಸ್ಟ್ ಆರ್ ಅರ್ಜಿಂಗ್ ದ ಗವರ್ಮೆಂಟ್ ಟು ವಿತ್ಡ್ರಾ 2 ನ್ಯೂಲಿ ಡೆವಲಪ್ಡ್ ಜೀನೋಮ್ ಎಡಿಟೆಡ್ ರೈಸ್ ವೆರೈಟೀಸ್. ಪ್ರತಿಯೊಬ್ಬ ಜೀವಿಯಲ್ಲೂ, ಪ್ರಾಣಿಗಳಲ್ಲೂ, ಸಸ್ಯಗಳಲ್ಲೂ ಜೀನ್ಸ್ ಅಂತ ಇರುತ್ತೆ. ಆ ಜೀನ್ಸ್ ನಿಂದಾಗಿ ಆನುವಂಶಿಕ ಮಾಹಿತಿ ಮುಂದಿನ ಜನರೇಷನ್ಗೆ ಪಾಸ್ ಆಗುತ್ತೆ. ಯಾವಾಗ ಆ ಜೀನ್ ಅನ್ನ ಎಡಿಟ್ ಮಾಡ್ತಾರೋ, ಅಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ತಾರೋ, ಆಗ ಮುಂದಿನ ಜನರೇಷನ್ ಅಲ್ಲಿ ಕೆಲವು ಹೊಸ ಮಾರ್ಪಾಡುಗಳಿಂದ ಅಲ್ಲಿ ಮಾರ್ಪಾಡುಗಳು ಸೇರ್ಕೊಂಡಿರುತ್ತೆ. ನಮಗೆ ಬೇಕಾದನ್ನ ಆ ರೀತಿ ನಾವು ತಯಾರಿಸಲಿಕ್ಕೂ ಸಹ ಸಾಧ್ಯ ಆಗಿರುತ್ತೆ. ಇದೇನ್ ಮಾಡ್ತಾ ಇದ್ದಾರೆ, ಜೀನೋಮ್ ಎಡಿಟೆಡ್, ಆ ಜೀನ್ಗಳನ್ನ ಎಡಿಟ್ ಮಾಡಿರುವಂತಹ ಒಂದು ಅಕ್ಕಿಯ ಪ್ರಭೇದಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದು ಒಳ್ಳೇದಲ್ಲ, ಇದ್ರ ಬಗ್ಗೆ ಇದನ್ನ ಹಿಂತೆಗೆದುಕೊಳ್ಳಿ, ಇದು ಸಮಾಜಕ್ಕಾಗಿರ್ಬಹುದು, ಪರಿಸರಕ್ಕೆ ಒಳ್ಳೇದಲ್ಲ. ಕ್ಲೇಮಿಂಗ್ ದೇ ಕುಡ್ ಬಿ ಹಾರ್ಮ್ಫುಲ್ ಟು ಹ್ಯೂಮನ್ಸ್ ಅಂಡ್ ದಿ ಎನ್ವೈರನ್ಮೆಂಟ್, ಮನುಷ್ಯರಿಗೆ ಮತ್ತೆ ಪರಿಸರಕ್ಕೆ ಇದು ಒಳ್ಳೇದಲ್ಲ. ದೇ ಆರ್ಗ್ಯೂ ದಟ್ ರೈಸ್ ವೆರೈಟೀಸ್ ಹ್ಯಾವಂಟ್ ಬಿನ್ ಪ್ರಾಪರ್ಲಿ ಟೆಸ್ಟೆಡ್ ಫಾರ್ ಸೇಫ್ಟಿ. ಎಡಿಟ್ ಮಾಡಿದ್ದಾರೆ ಅವರು ಹೊರತು ಸೇಫ್ಟಿ ಇದೆಯಾ ಅಥವಾ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಟೆಸ್ಟ್ ಮಾಡಿಲ್ಲ ಅವರು ಅಂತ ಆಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ದ ಕಾಲಿಷನ್ ಆಫ್ GM ಫ್ರೀ ಇಂಡಿಯಾ, ಇದೊಂದು ಸಂಸ್ಥೆ, ಇದೇನ್ ಹೇಳ್ತಾ ಇದೆ ಅಂತಂದ್ರೆ, ಕಾಲ್ಸ್ ದಿ ಗವರ್ಮೆಂಟ್ಸ್ ಮೂವ್ ಇಲ್ಲಿಗಲ್, ಸರ್ಕಾರದ ಈ ಕ್ರಮ ಇಲ್ಲಿಗಲ್, ಅಂಡ್ ಬಿಲೀವ್ಸ್ ಇಟ್ ಪ್ರಯಾರಿಟೈಸ್ ಕಾರ್ಪೊರೇಟ್ ಇಂಟ್ರೆಸ್ಟ್ ಓವರ್ ಫಾರ್ಮರ್ ಸೇಫ್ಟಿ. ದೊಡ್ಡ ದೊಡ್ಡ ಕಂಪನಿಗಳಿಗೋಸ್ಕರ ಸರ್ಕಾರ ಈ ರೀತಿ ಮಾಡ್ತಾ ಇದೆ, ರೈತರ ಹಿತಾಸಕ್ತಿಗಳನ್ನ, ರೈತರ ಸುರಕ್ಷತೆಯನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ಅಂತ ಈ ಕಾಲಿಷನ್ ಫಾರ್ GM ಫ್ರೀ ಇಂಡಿಯಾ ಅಂತ ಹೇಳ್ತಾ ಇದೆ. ದೇ ಆರ್ಗ್ಯೂ ದಟ್ ಜೀನ್ ಎಡಿಟಿಂಗ್ ಟೆಕ್ನಿಕ್ಸ್ ಲೈಕ್ SDN1 ಅಂಡ್ SDN2, ಇದು ಮುಖ್ಯವಾಗಿ ನಿಮ್ಗೆ ನೆನಪಿರ್ಬೇಕು. SDN1 ಮತ್ತು SDN2 ಇದರ ಬಗ್ಗೆ ಮೊದಲು ಫಿಲಿಮ್ಸ್ ಅಲ್ಲಿ ಸಹ ಕೇಳಿದ್ರು. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇದು? ಜೀನ್ ಎಡಿಟಿಂಗ್ ಟೆಕ್ನಿಕ್ಸ್ಗಳು. ಬಯಾಲಜಿ ಅಥವಾ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ಬೇಕಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತೀರಿ. ಅಂಡ್ ಹ್ಯಾವ್ ನಾಟ್ ಬೀನ್ ಪ್ರೂವನ್ ಸೇಫ್. ಈ SDN1 SDN2 ಎಲ್ಲ ಇದೆಯಲ್ವಾ, ಈ ಟೆಕ್ನಿಕ್ಗಳು ಕಂಪ್ಲೀಟ್ ಆಗಿ ಸೇಫ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದ ನ್ಯೂ ರೈಸ್ ವೆರೈಟೀಸ್ ಆರ್ ಬೀಂಗ್ ರಿಲೀಸ್ಡ್ ವಿತೌಟ್ ಪ್ರಾಪರ್ ಸೈಂಟಿಫಿಕ್ ಟೆಸ್ಟಿಂಗ್. ಈ ಹೊಸದಾದಂತಹ ಅಕ್ಕಿ ಆಗಿರಬಹುದು, ಈ ಪ್ರಭೇದಗಳನ್ನ ಸರಿಯಾದ ಪರೀಕ್ಷೆ ಮಾಡದೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರ, at WTO US queries India's PLI scheme for specialty steel. WTOದಲ್ಲಿ ಆವಾಗ ಭಾರತ ಮತ್ತೆ US ನಡುವೆ ಕೆಲವೊಂದು ವಾದ ವಿವಾದಗಳು ನಡೀತಾನೆ ಇರುತ್ತೆ. ಅಂತಂದ್ರೆ ನಾವೇನ್ ಮಾಡ್ತೇವೆ, ನಮ್ಮ ದೇಶದ ಉತ್ಪನ್ನಗಳಿಗೆ, ರೈತರಿಗೆ ಹೊಸ ಸಬ್ಸಿಡಿಗಳನ್ನ, ಉತ್ತೇಜನಗಳನ್ನ ಕೊಡ್ತಾ ಇರ್ತೇವೆ, ಆರ್ಥಿಕ ಉತ್ತೇಜನಗಳನ್ನ. ನಮ್ಮ ಉದ್ದೇಶ ಏನು, ದೇಶೀಯ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ US ಒಪ್ಪೋದಿಲ್ಲ ಅದನ್ನ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಾಧಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇದೆ, ಬೇಕು ಅಂತಾನೆ ಬೇರೆ ದೇಶದವರಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ತನ್ನ ದೇಶದವರನ್ನೇ ಹೆಚ್ಚು ಅವರು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಜಾಗತಿಕ ಮಾರುಕಟ್ಟೆನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಮೆರಿಕ ಹೇಳ್ತಾ ಇರುತ್ತೆ. ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, US concerns about steel subsidies. US has raised the question at the WTO about India's production linked incentive, PLI scheme ಅಂತ ಇದೆ ಒಂದು. ಅಂದ್ರೆ ಉತ್ಪಾದನೆ ಆಧಾರಿತ ಉತ್ತೇಜನ. ಎಷ್ಟು ಹೆಚ್ಚು ಉತ್ಪಾದನೆ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಉತ್ತೇಜನ ಅಂತಂದ್ರೆ ಇನ್ಸೆಂಟಿವ್, ಆರ್ಥಿಕವಾಗಿರಬಹುದು ಮತ್ತೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಬೇರೆ ಬೇರೆ ರೀತಿಯ ಉತ್ತೇಜನಗಳನ್ನ ಕೊಡ್ತಾ ಹೋಗ್ತಾರೆ, ಮುಖ್ಯವಾಗಿ ಆರ್ಥಿಕವಾಗಿ. ಸ್ಕೀಮ್ ಫಾರ್ ಸ್ಪೆಷಾಲಿಟಿ ಸ್ಟೀಲ್, ವಿಶೇಷ ಉಕ್ಕಿಗಾಗಿ ಭಾರತ ಯೋಜನೆಯನ್ನ ತಂದಿದೆ. ಹಲವಾರು ಕ್ಷೇತ್ರಗಳಲ್ಲಿ PLI ಸ್ಕೀಮ್ ಇದೆ. ಈಗ US ಹೇಳ್ತಾ ಇರೋದೇನಂತಂದ್ರೆ, ಇಟ್ಸ್ ಆರ್ಗ್ಯೂಯಿಂಗ್ ದಟ್
ಸಬ್ಸಿಡೈಸಿಂಗ್ ಸ್ಟೀಲ್ ಪ್ರೊಡಕ್ಷನ್ ಮೈಟ್ ನಾಟ್ ಬಿ ಅಪ್ರಾಪ್ರಿಯೇಟ್ ಡ್ಯೂ ಟು ಗ್ಲೋಬಲ್ ಓವರ್ ಕೆಪಾಸಿಟಿ ಇನ್ ಸ್ಟೀಲ್. ಒಂದು ಭಾರತ ಈ ರೀತಿ ಉಕ್ಕಿಗೋಸ್ಕರ ಸಬ್ಸಿಡಿ ನೀಡುವುದು ಸರಿಯಲ್ಲ ಅಂತ ಅಮೆರಿಕ WTOದಲ್ಲಿ ಪ್ರಶ್ನೆಗಳನ್ನ ಎತ್ತಾ ಇದೆ. ಭಾರತ ಏನ್ ಹೇಳ್ತಾ ಇದೆ? ಇಂಡಿಯಾ ಡಿಫೆಂಡ್ಸ್ ದ ಸ್ಕೀಮ್. ನಾವು ಹಾಗೆಲ್ಲ ಬಿಟ್ಕೊಳ್ಳೋದಿಲ್ಲ. ಸೇಯಿಂಗ್ ಇಟ್ ಏಮ್ಸ್ ಟು ರೆಡ್ಯೂಸ್ ಇಂಪೋರ್ಟ್ಸ್ ಆಫ್ ಹೈ ಗ್ರೇಡ್ ಸ್ಟೀಲ್. ನಮ್ಮ ಉದ್ದೇಶ ಉಕ್ಕಿನ ಆಮದುಗಳನ್ನ ಕಡಿಮೆ ಮಾಡೋದು, ಉನ್ನತ ದರ್ಜೆ ಉಕ್ಕಿನ ಆಮದುಗಳನ್ನ ಕಡಿಮೆ ಮಾಡೋದು, ಮತ್ತೆ ಬೂಸ್ಟ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ದೇಶೀಯ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು, ಅಂಡ್ ಹೆಲ್ಪ್ ದಿ ಕಂಟ್ರಿ ಬಿಕಮ್ ಸೆಲ್ಫ್ ಸಫಿಶಿಯಂಟ್ ಇನ್ ಸ್ಟೀಲ್ ಪ್ರೊಡಕ್ಷನ್. ಉಕ್ಕು ಉತ್ಪಾದನೆಯಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸೋದು, ಸ್ವಾವಲಂಬಿ ಆಗುವ ಗುರಿಯನ್ನು ನಾವು ಹೊಂದಿದ್ದೇವೆ. The government also assures that scheme follows WTO rules and focuses on investments and growth within India, not exports. ನಾವು ಎಕ್ಸ್ಪೋರ್ಟ್ಗಿಂತ ನಮ್ಮ ದೇಶದ ಭಾರತದೊಳಗಿನ ಹೂಡಿಕೆ ಮತ್ತೆ ಬೆಳವಣಿಗೆ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಯಾವುದೇ WTO ನಿಯಮಗಳನ್ನ ನಾವು ಉಲ್ಲಂಘಿಸಲಿಲ್ಲ, ಇಲ್ಲಿ ಎಲ್ಲಾ ನಿಯಮಗಳನ್ನ ಪಾಲಿಸಿದ್ದೇವೆ ಅಂತ ಭಾರತ ಸಮರ್ಥನೆಯನ್ನು ಮಾಡಿಕೊಂಡಿದೆ. ಇನ್ನು ಕೊನೆಯದಾಗಿ ಇರುವಂತಹ ಆರ್ಟಿಕಲ್ ನೋಡ್ಬಿಡೋಣ. India's Forest Rights Act stands apart from exclusionary laws globally. ಬೇರೆ ಬೇರೆ ದೇಶಗಳಲ್ಲಿ ಫಾರೆಸ್ಟ್ಗಳಿಗೆ, ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾಯ್ದೆಗಳಿದೆ. ಆದರೆ ಭಾರತದ ಕೆಲವು ಕಾಯ್ದೆಗಳು ಬೇರೆ ದೇಶಗಳಿಗಿಂತ ಚೆನ್ನಾಗಿದೆ, ವಿಶಿಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾಸ್ ಫಾರೆಸ್ಟ್ ರೈಟ್ ಆಕ್ಟ್ ವರ್ಸಸ್ ಗ್ಲೋಬಲ್ ಕನ್ಸರ್ವೇಷನ್ ಲಾಸ್. ನಮ್ಮ ದೇಶದ ಅರಣ್ಯ ಹಕ್ಕುಗಳ ಕಾಯ್ದೆ ಮತ್ತೆ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾನೂನು. ಏನು ಡಿಫರೆನ್ಸ್? ಅನ್ಲೈಕ್ ಮೆನಿ ಕಂಟ್ರೀಸ್ that have exclusionary conservation laws. ಕೆಲವು ದೇಶಗಳಲ್ಲಿ ಈ ರೀತಿ ಕಾನೂನುಗಳಿದೆ, ಆದರೆ ಭಾರತದ ಏನ್ ಡಿಫರೆನ್ಸ್? ಇಂಡಿಯಾಸ್ FRA ಅಂತಂದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ರೆಕಗ್ನೈಸಸ್ ದಿ ರೈಟ್ಸ್ ಆಫ್ ಫಾರೆಸ್ಟ್ ಡ್ವೆಲ್ಲರ್ಸ್. ನಾವು ಆದಿವಾಸಿಗಳು ಮತ್ತೆ ಅರಣ್ಯವಾಸಿಗಳ ಹಕ್ಕುಗಳನ್ನ ಸಹ ಗೌರವಿಸ್ತಾ ಇದ್ದೇವೆ. ಅಂಡ್ ಇನ್ವಾಲ್ವ್ಸ್ ದೆಮ್ ಇನ್ ದ ಗವರ್ನೆನ್ಸ್ ಅಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಅರಣ್ಯದ ಸಂರಕ್ಷಣೆಯಲ್ಲಿ ಈ ಆದಿವಾಸಿಗಳಿರ್ಬಹುದು, ಅರಣ್ಯವಾಸಿಗಳ ಅವರ ಹಕ್ಕುಗಳನ್ನ ಗುರುತಿಸ್ತೇವೆ ಮತ್ತೆ ಅದರ ಆಡಳಿತ ಸಂರಕ್ಷಣೆಯಲ್ಲಿ ಅವರನ್ನು ಸಹ ನಾವು ಪರಿಗಣಿಸ್ತೇವೆ. ಎನ್ಶೂರಿಂಗ್ ದರ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ಬಯೋಡೈವರ್ಸಿಟಿ. ಹಾಗಾಗಿ ಇಡೀ ಜೀವ ವೈವಿಧ್ಯತೆಯನ್ನ ಕಾಪಾಡೋದ್ರಲ್ಲಿ ಅವರ ಪಾತ್ರವನ್ನ ನಾವು ಮಹತ್ವವಾಗಿ ಗುರುತಿಸಿ ಅವರಿಗೂ ಸಹ ಮಹತ್ವನ ಕೊಟ್ಟಿದ್ದೇವೆ. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಫ್ ಇಂಡಿಜಿನಸ್ ರೋಲ್ ಇನ್ ಕನ್ಸರ್ವೇಷನ್. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಅಂತಂದ್ರೆ ನೋಡಿ, ಗ್ಲೋಬಲ್ ಕನ್ಸರ್ವೇಷನ್ ಫ್ರೇಮ್ವರ್ಕ್ಸ್ ಲೈಕ್ ಕನ್ಸರ್ವೇಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, CBD ಅಂತ ಕರೀತಾರೆ, ಆರ್ ಇನ್ಕ್ರೀಸಿಂಗ್ಲಿ ಅಕ್ನಾಲಜಿಂಗ್ ದ ಇಂಪಾರ್ಟೆನ್ಸ್ ಆಫ್ ಇಂಡಿಜಿನಸ್ ಪೀಪಲ್ಸ್ ಅಂಡ್ ಲೋಕಲ್ ಕಮ್ಯುನಿಟೀಸ್. ಇದಕ್ಕೆ IPLC ಅಂತ ಕರೀತಾರೆ. IPLC ಅಂತಂದ್ರೆ ಇಂಡಿಜಿನಸ್ ಪೀಪಲ್, ಮೊದಲಿಂದ ಅಲ್ಲಿ ಉಳ್ಕೊಂಡು ಬಂದವರು ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಮೊದಲಿಂದ ವಾಸ ಮಾಡ್ತಾ ಬಂದಿರೋರು. ಲೋಕಲ್ ಕಮ್ಯುನಿಟೀಸ್, ಸ್ಥಳೀಯ ಸಮುದಾಯಗಳು. ಹೀಗೆ ಎಲ್ಲರದ್ದು ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಅವ್ರು ಯಾರನ್ನು ಕಡೆಗಣಿಸುವ ಹಾಗಿಲ್ಲ ಅಂತ ಈಗ CBD ಎಲ್ಲ ಹೇಳ್ತಾ ಇದೆ. ಕನ್ಸರ್ವಿಂಗ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ರಕ್ಷಿಸಲಿಕ್ಕೆ ಇವರೆಲ್ಲರೂ ಬೇಕು. ಅಂಡ್ ಇಂಡಿಯಾಸ್ FRA ಸೀನ್ ಆಸ್ ಅ ಪ್ರೋಗ್ರೆಸಿವ್ ಮಾಡೆಲ್ ಫಾರ್ ಇಂಟಿಗ್ರೇಟಿಂಗ್ IPLC ರೈಟ್ಸ್ ವಿತ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಹಾಗಾಗಿ ಭಾರತ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ನಾವು IPLCಗಳನ್ನ, ಸ್ಥಳೀಯ ಜನರು, ಸ್ಥಳೀಯ ಸಮುದಾಯಗಳನ್ನ ನಾವು ಅಳವಡಿಸ್ಕೊಂಡಿದ್ದೇವೆ, ಅವರನ್ನು ಸಹ ಇದರಲ್ಲಿ ಸೇರಿಸಿದ್ದೀವಲ್ವಾ. ಹಾಗಾಗಿ ಇದೊಂದು ಒಳ್ಳೆ ಪ್ರಗತಿಪರ ಮಾದರಿ ಅಂತ ಬಹಳಷ್ಟು ದೇಶಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಇದನ್ನ ಪರಿಗಣಿಸುತ್ತವೆ, ಇದನ್ನ ಆ ರೀತಿ ಉತ್ತೇಜಿಸುತ್ತವೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಇನ್ನು ಮುಂದಿನದು ವೊಕ್ಯಾಬುಲರಿ ಇವತ್ತಿತ್ತು. ರವಿ ಸ್ಯಾಟ್ ಬೈ ಲಿಂಪಿಡ್ ಲೇಕ್. ಲಿಂಪಿಡ್ ಅಂತಂದ್ರೆ ಪಾರದರ್ಶಕ, ಕ್ಲಿಯರ್, ಟ್ರಾನ್ಸ್ಪರೆಂಟ್ ಆಗಿರೋದು. ಆ ಒಂದು ಪಾರದರ್ಶಕ ಒಂದು ಸರೋವರದ ಹತ್ರ, ಕೆರೆ ಹತ್ರ ಕುತ್ಕೊಂಡಿದ್ದ. ಇಟ್ಸ್ ವಾಟರ್ ಸೋ ಕ್ಲಿಯರ್ ಹಿ ಕುಡ್ ಸಿ ದ ಫಿಶ್ ಸ್ವಿಮ್ಮಿಂಗ್ ಬಿಲೋ. ಅದೆಷ್ಟು ತಿಳಿಯಾಗಿತ್ತು, ಶುಭ್ರವಾಗಿತ್ತು ಅಂತಂದ್ರೆ ಕೆಳಗಡೆ ಮೀನುಗಳು ಚಲಿಸ್ತಾ ಇರೋದು ಅವನಿಗೆ ಕಾಣಿಸ್ತಾ ಇತ್ತು. ಹಿ ಹ್ಯಾಡ್ ಪ್ಲಾನ್ ಟು ಸ್ಟಾರ್ಟ್ ರೈಟಿಂಗ್ ಹಿಸ್ ಬುಕ್. ಅವಾಗ ಅವನು ತನ್ನ ಒಂದು ಪುಸ್ತಕವನ್ನ ಬರೀಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಹೋಪಿಂಗ್ ಟು ಫೈಂಡ್ ಇನ್ಸ್ಪಿರೇಷನ್ ಫ್ರಾಮ್ ದಿ ಫೌಂಟೇನ್ ಹೆಡ್ ಆಫ್ ನೇಚರ್. ಫೌಂಟೇನ್ ಹೆಡ್ ಆಫ್ ನೇಚರ್ ಅಂತಂದ್ರೆ, ಫೌಂಟೇನ್ ಅಂತಂದ್ರೆ ಒರಿಜಿನ್, ಬಿಗಿನಿಂಗ್, ಸೋರ್ಸ್. ಒಂದು ನದಿ ಪಕ್ಕ ಕೂತ್ಕೊಂಡಿದ್ರಿಂದ ಅಲ್ಲಿ ಹಲವಾರು ವಿಷಯಗಳಿಗೆ ಅದು ಮೂಲ. ಹಾಗಾಗಿ ಫೌಂಟೇನ್ ಹೆಡ್ ಅಂತಂದ್ರೆ ಒಂದು ಮೂಲ. ಆ ಒಂದು ಮೂಲ ಭಾಗಗಳಲ್ಲಿ ತನಗೆ ಹೆಚ್ಚು ಇನ್ಸ್ಪಿರೇಷನ್ ಸಿಗಬಹುದು ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಇನ್ಸ್ಟೆಡ್ ಹಿ ಚೂಸ್ ಟು ಲಾಲಿಗ್ಯಾಗ್ ಅಂತಂದ್ರೆ ಏನು? ಸಮಯ ಕಳೆಯೋದು, ವೇಸ್ಟ್ ಮಾಡೋದು ಟೈಮ್ ಅನ್ನ. ಅದ್ರ ಬದಲು ಅವನು ಅಂದ್ಕೊಂಡಿದ್ದೆ ಒಂದು, ಆದ್ರೆ ಅದ್ರ ಬದಲು ಅವನು ಸಮಯವನ್ನ ವೇಸ್ಟ್ ಮಾಡೋದಕ್ಕೆ, ಸಮಯವನ್ನ ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ವೇಸ್ಟಿಂಗ್ ಟೈಮ್ ಆನ್ ಇಸ್ ಫೋನ್. ಹೀಗೆಲ್ಲ ಅದೇ ಅಲ್ವಾ, ವೇಸ್ಟ್ ಮಾಡೋದು ಅಂತಂದ್ರೆ ಏನು? ಮೊಬೈಲ್ ನೋಡಿದ್ರೆ ಸಾಕು. ವೆನ್ ಹಿಸ್ ಮೆಂಟರ್ ಫೌಂಡ್ ಔಟ್, ಅದೇ ಸಂದರ್ಭದಲ್ಲಿ ಅವನ ಮೆಂಟರ್ ಅವನನ್ನ ನೋಡಿದ್ರು. ಹಿ ಕಾಸ್ಟಿಗೇಟೆಡ್ ಹಿಮ್ ಫಾರ್ ನಾಟ್ ಬೀಯಿಂಗ್ ಸೀರಿಯಸ್. ಕಾಸ್ಟಿಗೇಟೆಡ್ ಅಂತಂದ್ರೆ ಗದರಿಸೋದು, ಸ್ಕೋಲ್ಡ್, ಬೈಯೋದು, ಕ್ರಿಟಿಸೈಸ್, ರೆಪ್ರಿಮಾಂಡ್.
ಅವನು ಸೀರಿಯಸ್ ಆಗಿಲ್ಲ ಅಂತ ಅವನಿಗೆ ಗದರಿಸಿದ್ರು. ರವಿ ಹ್ಯಾಡ್ ಆಲ್ಸೋ ಟ್ರೈಡ್ ಟು ಬಿಲ್ಕ್ ಹಿಸ್ ವೇ ಔಟ್ ಆಫ್ ವರ್ಕ್ ಬೈ ಗಿವಿಂಗ್ ಸಿಲ್ಲಿ ಎಕ್ಸ್ಕ್ಯೂಸಸ್. ಬಿಲ್ಕ್ ಅಂತಂದ್ರೆ ವಂಚಿಸಲಿಕ್ಕೆ ಟ್ರೈ ಮಾಡೋದು, ಚೀಟ್ ಮಾಡೋದು, ಡಿಸೀವ್. ನಮ್ಮ ಮೆಂಟರ್ ಅನ್ನ ಬೇರೆ ಬೇರೆ ಎಕ್ಸ್ಕ್ಯೂಸ್ ಕೊಟ್ಟು ವಂಚಿಸ್ಲಿಕ್ಕೆ ನೋಡ್ದ. ಬಟ್ ಇಟ್ ಡಿಡೆಂಟ್ ವರ್ಕ್ ದಿಸ್ ಟೈಮ್. ಆದ್ರೆ ಅದು ಯಾವುದು ಈಗ ಉಪಯೋಗಕ್ಕೆ ಬರಲಿಲ್ಲ, ವರ್ಕ್ ಆಗಲಿಲ್ಲ. ನಿನ್ನೆ ಕ್ವಶನ್, ದ ಗದರ್ ಏನಾಗಿತ್ತು? ಇದು ರೆವಲ್ಯೂಷನರಿ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ಹೆಡ್ ಕ್ವಾರ್ಟರ್ಸ್ ಅಟ್ ಸ್ಯಾನ್ ಫ್ರಾನ್ಸಿಸ್ಕೋ. ಇವತ್ತಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ರೌಲಟ್ ಸತ್ಯಾಗ್ರಹ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? The Rowlatt Act was based on the recommendations of the Sedition Committee. Rowlatt Satyagraha, Gandhiji tried to utilize the Home Rule League. Demonstration against the arrival of Simon Commission coincided with Rowlatt Satyagraha. ಇದರಲ್ಲಿ ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಎ ನೋಡಿ, 1 ಓನ್ಲಿ, 1 and 2 ಓನ್ಲಿ, 2 and 3, 1, 2, 3 ಅಂತ ಇದೆ ಆಪ್ಷನ್. ಮೇನ್ಸಿಗೋಸ್ಕರ ಒಂದು ಕ್ವಶನ್ ಇದೆ. ಇನ್ ಲೈಟ್ ಆಫ್ ರೀಸೆಂಟ್ ಟೆನ್ಷನ್ಸ್, critically examine the implication of India's decision put the Indus Water Treaty in abeyance. Discuss its legal, strategic and environmental consequences. ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಬಹುದು ಇದಕ್ಕೆ ನೀವು. ಇನ್ನು ಥಿಂಕ್ ಮಾಡ್ಲಿಕ್ಕೋಸ್ಕರ ಒಂದು ಕ್ವಶನ್ ಇದೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿ ಪ್ರೈವೇಟೈಸೇಷನ್ ಆಫ್ ಕ್ರಿಟಿಕಲ್ ಸೆಕ್ಟರ್ಸ್ ಲೈಕ್ ಹೆಲ್ತ್ ಅಂಡ್ ಎಜುಕೇಶನ್? ನಮ್ಮ ದೇಶದಲ್ಲಿ ಮುಖ್ಯವಾಗಿ ಫುಡ್, ಹೆಲ್ತ್, ಎಜುಕೇಶನ್ 3 ವಿಭಾಗಗಳು ತುಂಬಾ ಮುಖ್ಯ. ಇದರಲ್ಲಿ ನಾವು ಆರೋಗ್ಯ ವ್ಯವಸ್ಥೆಯನ್ನ, ಎಜುಕೇಶನ್ ಅನ್ನ, ಶಿಕ್ಷಣ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಸರ್ಕಾರದ ಯಾವುದೇ ಒಂದು ಪಾಲುದಾರಿಕೆ ಇಲ್ಲದೆ ಕಂಪ್ಲೀಟ್ ಆಗಿ ಖಾಸಗೀಕರಣಗೊಳಿಸಿದ್ರೆ ಏನಾಗಬಹುದು? ಡೂ ಯು ಥಿಂಕ್ ಇಟ್ ಎನ್ಶೋರ್ಸ್ ಬೆಟರ್ ಸರ್ವಿಸ್ ಡೆಲಿವರಿ? ಅದರಿಂದ ಈ ಒಂದು ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗಬಹುದಾ? ಒಳ್ಳೊಳ್ಳೆ ಸೇವೆಗಳನ್ನು ಜನರಿಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತಾ? ಆರ್ ಡಸ್ ಇಟ್ ವೈಡನ್ ಇನ್ಇಕ್ವಾಲಿಟಿ? ಆದ್ರೆ ಇದರಿಂದ ಇನ್ನಷ್ಟು ಅಸಮಾನತೆ ಜಾಸ್ತಿ ಆಗುತ್ತಾ? ಏನ್ ಅನ್ಸುತ್ತೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಸಹ ಮಾಡಬಹುದು. ಥಿಂಕ್ ಅನ್ನೋ ಕ್ವಶನ್ ಕೊಡೋದು ಯಾವಾಗಲೂ ಇಂಟರ್ವ್ಯೂಗೆ ಹೆಲ್ಪ್ ಆಗಲಿ ಅಂತ. ನೀವು ಈಗಿಂದಾನೇ ಇಂಟರ್ವ್ಯೂ ತನಕ ಆ ರೀತಿ ಒಂದು ಥಿಂಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ. ಯಾವಾಗಲೂ ಅದು ಟೈಮ್ ಸಿಕ್ಕಿದ್ರೆ ಈ ಒಂದು ವಿಚಾರದ ಬಗ್ಗೆ ಥಿಂಕ್ ಮಾಡಿ ಅಥವಾ ಆನ್ಸರ್ ಅನ್ನ ಕಮೆಂಟ್ ಮಾಡಿದ್ರು ಒಳ್ಳೆಯದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.